ಇಂದು ಸೆಪ್ಟೆಂಬರ್ 22 ಸೋಮವಾರದ ದಿನ. ಇಂದಿನಿಂದ ನವರಾತ್ರಿ ಪ್ರಾರಂಭವಾಗ್ತಾ ಇದೆ. ಈ ನವರಾತ್ರಿ ಅಂದರೆ 9 ದಿನಗಳ ಕಾಲ ಅರಿಶಿಣದ ಡಬ್ಬದಲ್ಲಿ ಈ ಎರಡೂ ವಸ್ತುಗಳನ್ನು ಹಾಕಿಡಿ. ಈ 9 ದಿನಗಳ ಕಾಲ ಈ ಎರಡೂ ವಸ್ತುಗಳನ್ನು ಅರಿಶಿಣದ ಡಬ್ಬದಲ್ಲಿ ಹಾಕಿಡೋದ್ರಿಂದ ಈ 9 ದಿನಗಳಲ್ಲಿ ನಿಮಗಾಗುವಂಥ ಚಮತ್ಕಾರಗಳನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರ. ಜೀವನದುದ್ದಕ್ಕೂ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೀರಾ, ಬಡತನವನ್ನು ಅನುಭವಿಸ್ತಾ ಇದ್ದೀರಾ, ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ, ಅನಾರೋಗ್ಯ ಸಮಸ್ಯೆ ಬರ್ತಾ ಇದೆ, ಆರ್ಥಿಕ ಬಿಕ್ಕಟ್ಟು, ವೃತ್ತಿ ಜೀವನದಲ್ಲಿ ಸಂಕಷ್ಟಗಳು ಎದುರಾಗ್ತಾ ಇದೆ, ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕಳ್ಕೊಂಡಿದ್ದೀರಾ, ಮಕ್ಕಳ ವಿಚಾರದಲ್ಲಿ ಗಲಭೆಗಳು, ಕಲಹಗಳು, ಕಿರಿಕಿರಿಗಳಾಗ್ತಾ ಇದೆ, ಮಾನಸಿಕವಾಗಿ ಸ್ಥೀಮಿತವನ್ನು ಕಳ್ಕೊಂಡಿದ್ದೀರಾ ಅಂದರೆ ಖಂಡಿತ ಈ ಒಂದು ಪರಿಹಾರ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಹಣಕಾಸನ್ನು ವೃದ್ಧಿ ಮಾಡುತ್ತೆ, ಅಖಂಡ ರಾಜಯೋಗವನ್ನು ನಿಮ್ಮದಾಗಿಸುತ್ತೆ. ಅರಿಶಿಣ ಅನ್ನೋದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ. ಈ ಅರಿಶಿಣ ಅಂದರೆ ಮಂಗಳಕರವಾದಂಥದ್ದು, ದೈವಾನುಭೂತಿ ಇರುವಂಥದ್ದು, ದೇವಾನುದೇವತೆಗಳಿಗೆ ಅತಿ ಪ್ರೀತಿಕರವಾದಂಥದ್ದು. ಅದರಲ್ಲೂ ಅಮ್ಮನವರಿಗೆ ಅರಿಶಿಣ ಅಂದರೆ ಅತ್ಯಂತ ಪ್ರೀತಿಕರ. ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತೀವಿ. ನವರಾತ್ರಿಯಲ್ಲಿ ದುರ್ಗಾದೇವಿಗೆ ಅರಿಶಿಣ ಕುಂಕುಮವನ್ನು ಸಮರ್ಪಿಸೋದು, ದುರ್ಗಾದೇವಿಗೆ ಪ್ರಿಯಕರವಾದಂಥ ಪುಷ್ಪಗಳನ್ನು ಸಮರ್ಪಿಸೋದು, ನವರಾತ್ರಿಯಲ್ಲಿ ಒಂದೊಂದು ದಿನ ಒಂದೊಂದು ದೇವಿಯ ಅವತಾರವನ್ನು ನಾವು ಪೂಜಿಸುವಂಥದ್ದಿದೆ. ಈ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸ್ಕೊಂಡು ನವರಾತ್ರಿಯಲ್ಲಿ ಅಖಂಡ ದೀಪಾರಾಧನೆಯನ್ನು ಕೂಡ ಮಾಡಲಾಗುತ್ತೆ. ಇನ್ನು ಬೊಂಬೆಗಳನ್ನು ಇಟ್ಟು ಬೊಂಬೆಗಳನ್ನು ಅಲಂಕರಿಸಿ ಪ್ರತಿನಿತ್ಯ ಬೊಂಬೆಗಳನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹೀಗೆ ನವರಾತ್ರಿಯಲ್ಲಿ ಅವರವರ ಆಚರಣೆಗಳಿಗೆ, ಅವರವರ ಪದ್ಧತಿಗಳಿಗೆ, ಅವರವರ ಪ್ರಾಂತ್ಯಕ್ಕೆ ಅನುಗುಣವಾಗಿ ದೇವಿಯನ್ನು ಆರಾಧನೆ ಮಾಡುವಂಥದ್ದಿದೆ. ಹೀಗಿರಬೇಕಾದ್ರೆ ನಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ನಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಳ್ಬೇಕು ಅಂತಂದರೆ ಅರಿಶಿಣದ ಡಬ್ಬದ ಪರಿಹಾರವನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸಿದ್ಧಿಶಾಸ್ತ್ರದ ಈ ಒಂದು ಪರಿಹಾರ ಈ ನವರಾತ್ರಿಯಲ್ಲಿ ನಿಮಗೆ ನವಯೋಗಗಳನ್ನು ತಂದು ಕೊಡುವಂಥದ್ದು ಅಂತಲೇ ಹೇಳಲಾಗುತ್ತೆ. ಹಣದ ಬಿಕ್ಕಟ್ಟಿನಿಂದ ಒದ್ದಾಡ್ತಾ ಇರುವಂಥವರು ತಪ್ಪದೇ ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಯಾವುದೇ ಒಂದು ಪರಿಹಾರವನ್ನು ನಾವು ಮಾಡ್ಕೊಳ್ತೀವಿ ಅಂತಂದರೆ ಅಲ್ಲಿ ಮುಖ್ಯವಾಗಿ ನಂಬಿಕೆ ಬೇಕಾಗುತ್ತೆ. ಯಾಕಂದರೆ ನಂಬಿಕೆಯಿಂದ ದೇವರ ಬಳಿ ಸಂಕಲ್ಪಪೂರ್ವಕವಾಗಿ ಮಾಡಿಕೊಂಡ್ರಿ ಅಂತಂದರೆ ಖಂಡಿತವಾಗಿ ಆ ಒಂದು ಪರಿಹಾರ ನಿಮಗೆ ಫಲವನ್ನು ತಂದು ಕೊಡುತ್ತೆ. ಇನ್ನು ನವರಾತ್ರಿ ಅಂದ್ರೇ ದೈವಗಳ ಸಂಚಾರವಿರುವಂತಹ ರಾತ್ರಿ, ದೇವಾನುದೇವತೆಗಳ ಅನುಗ್ರಹ ಇರುವಂತಹ ರಾತ್ರಿ. ಈ ರೀತಿಯಾಗಿ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕಾರದಲ್ಲಿ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತ ಒಳಿತನ್ನು ಕಂಡುಕೊಳ್ತೀರಾ. ನವರಾತ್ರಿಯ ಪ್ರತಿಯೊಂದು ದಿನವೂ ಕೂಡ ಮನೆಯನ್ನು ಶುಭ್ರವಾಗಿಟ್ಕೊಳ್ಳಿ, ಅಂಗಳವನ್ನು ಶುಭ್ರವಾಗಿಟ್ಕೊಳ್ಳಿ, ಪ್ರತಿನಿತ್ಯ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಪ್ರತಿನಿತ್ಯ ದೇವಿಯನ್ನು ಆರಾಧನೆ ಮಾಡಿಕೊಂಡ್ರಿ ಅಂತಂದರೆ ಖಂಡಿತ ನಿಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಂದ ಹೊರಬರ್ತೀರಾ. ದೀರ್ಘಾವಧಿಯ ಸಮಸ್ಯೆಗಳು, ದೀರ್ಘಾವಧಿಯ ಅನಾರೋಗ್ಯ, ದೀರ್ಘಾವಧಿಯ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಖಂಡಿತ ಆ ದಾರಿದ್ರ್ಯದಿಂದ ಹೊರಬರ್ತೀರಾ. ನಂಬಿಕೆ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ನಂಬಿಕೆಯಿಂದ ನಾನು ತಿಳಿಸ್ಕೊಡುವಂತಹ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಅರಿಶಿಣಕ್ಕೆ ಅಂತಹ ಒಂದು ಮಹತ್ವವಿದೆ. ಅರಿಶಿಣ ಆರೋಗ್ಯವರ್ಧಕ. ಆಹಾರ ಪದಾರ್ಥಗಳಲ್ಲಿ ಅರಿಶಿಣವನ್ನು ಬಳಸ್ತೀವಿ. ಪ್ರತಿ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ಅರಿಶಿಣಕ್ಕೆ ಮಹತ್ವವಾದಂಥ ಒಂದು ಪ್ರಾಧಾನ್ಯತೆ ಇದೆ, ಮೊದಲ ಆದ್ಯತೆ ಇದೆ ಅಂತಲೇ ಹೇಳ್ಬೋದು. ಅರಿಶಿಣವಿಲ್ಲದೆ ಯಾವುದೇ ಒಂದು ಪೂಜೆ ಪುನಸ್ಕಾರಗಳಾಗಿರಲಿ ನೆರವೇರೋದಿಲ್ಲ, ಅದು ದೇವರಿಗೆ ಫಲವನ್ನು ತಂದು ಕೊಡುವುದಿಲ್ಲ, ಸಿದ್ಧಿಸುವುದಿಲ್ಲ ಅಂತಲೇ ಹೇಳಲಾಗುತ್ತೆ. ಪ್ರತಿ ಪೂಜೆಯಲ್ಲೂ ಅರಿಶಿಣ ಮತ್ತು ಕುಂಕುಮ ಅನ್ನೋದು ಅತ್ಯಂತ ಪ್ರಧಾನವಾದಂಥದ್ದು, ಮಂಗಳಕರವಾದಂಥದ್ದು, ಸೌಭಾಗ್ಯವರ್ಧಕ ಅಂತಲೇ ಹೇಳಲಾಗುತ್ತೆ. ಹೀಗಿರಬೇಕಾದ್ರೆ ಈ ಅರಿಶಿಣದಿಂದ ನಾವು ಧನಾಕರ್ಷಣೆಯನ್ನು ಮಾಡ್ಕೊಳ್ಬಹುದು. ಯಾಕಂದರೆ ಲಕ್ಷ್ಮಿಗೆ ಪ್ರೀತಿಕರವಾದಂಥದ್ದು ಅರಿಶಿಣ, ದುರ್ಗಾದೇವಿಗೂ ಕೂಡ ಪ್ರೀತಿಕರವಾದಂಥದ್ದು ಈ ಅರಿಶಿಣ. ಹಾಗಾಗಿ ಲಕ್ಷ್ಮಿಯನ್ನು ಅನುಗ್ರಹಿಸ್ಕೊಳ್ಬೇಕು, ದೇವಿಯನ್ನು ನಾವು ಸಂಕಲ್ಪಪೂರ್ವಕವಾಗಿ ಬೇಡಿಕೊಂಡು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂದರೆ ಈ ದಿನ ಅತ್ಯಂತ ಸೂಕ್ತವಾದಂಥ ದಿನ. 9 ದಿನಗಳ ಕಾಲ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬನೇ ಸುಲಭವಾದಂಥ ಪರಿಹಾರ. ಖಂಡಿತ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ಜೀವನ ಬದಲಾಗುತ್ತೆ. ದಿನದಿಂದ ದಿನಕ್ಕೆ ಹಣಕಾಸಿನ ವೃದ್ಧಿ ಆಗುತ್ತೆ, ಧನದ್ವಾರಗಳು ತೆರೆದುಕೊಳ್ಳುತ್ತೆ ಅಂತಲೇ ಹೇಳಲಾಗುತ್ತೆ. ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ. ಯಾವುದೋ ಒಂದು ಆಸ್ತಿ ವಿಚಾರವಿರ್ಬೋದು, ಆಸ್ತಿಗಳಲ್ಲಿ ಲಾಭದಾಯಕವಾಗಿ ನಿಮ್ಮ ಕಡೆ ಆಗುತ್ತೆ.
ಯಾವುದೋ ಮೂಲಗಳಿಂದ ಹಣ ಬರುವಂಥದ್ದು, ಯಾರೋ ನಿಮ್ಮ ಸಾಲವನ್ನು ಇಸ್ಕೊಂಡು ಅಂದರೆ ನಿಮ್ಮ ಹತ್ರ ಹಣವನ್ನು ಇಸ್ಕೊಂಡು ಕೊಡದೇ ಇದ್ದರೆ ಆ ಹಣ ಕೂಡ ನಿಮಗೆ ವಾಪಸ್ ಬರುತ್ತೆ. ಏನೋ ಒಂದು ರೀತಿಯಲ್ಲಿ ಸಂಪಾದನೆ ಹೆಚ್ಚಾಗುವಂಥದ್ದು, ದುಪ್ಪಟ್ಟು ಆಗುವಂಥದ್ದನ್ನು ನೋಡಿ ನೀವು ಆಶ್ಚರ್ಯ ಪಡುವುದಂತೂ ನಿಜ ಸ್ನೇಹಿತರೆ. ತಪ್ಪದೇ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ, ಬದಲಾವಣೆಯನ್ನು ನೀವೇ ಗಮನಿಸ್ತೀರಾ. ಸ್ನೇಹಿತರೆ, ಈ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಡುಗೆ ಮನೆಯ ಅರಿಶಿಣವಾಗಿರಲಿ ಅಥವಾ ನೀವು ಪೂಜೆ ಮಾಡುವಂಥ ಅರಿಶಿಣ ಯಾವುದ್ರಲ್ಲಾದರೂ ಮಾಡ್ಕೊಳ್ಬೋದು. ಸಾಧ್ಯವಾದಷ್ಟು ನಿಮ್ಮ ಪೂಜಾ ಕೋಣೆಯಲ್ಲಿರುವಂಥ ಅರಿಶಿಣದಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ಅಡುಗೆ ಮನೆಯಲ್ಲಿರುವಂಥ ಅರಿಶಿಣದಲ್ಲಿ ನಿತ್ಯ ಅದನ್ನು ನಾವು ಓಪನ್ ಮಾಡ್ತೀವಿ, ನಿತ್ಯ ಅದನ್ನು ನಾವು ಅಡುಗೆಯಲ್ಲಿ ಉಪಯೋಗಿಸ್ತಾ ಇರ್ತೀವಿ. ಅಲ್ಲಿ ನಿಮಗೆ ಅಷ್ಟೊಂದು ಕಂಫರ್ಟಬಲ್ ಆಗಿ ಇರೋದಿಲ್ಲ. ಹಾಗಾಗಿ ದೇವರ ಕೋಣೆಯಲ್ಲಿ ಒಂದು ಅರಿಶಿಣದ ಡಬ್ಬ ಇಟ್ಕೊಂಡು ಆ ಅರಿಶಿಣದ ಡಬ್ಬದಲ್ಲಿ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಅರಿಶಿಣವನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬೇಡಿ. ಗಾಜಿನ ಬಾಟ್ಲಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸ್ಟೀಲ್ ಬಾಕ್ಸಲ್ಲೂ ಕೂಡ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಇನ್ನು ಪೂಜಾ ಮಂದಿರದಲ್ಲಿ ಅರಿಶಿಣದ ಒಂದು ಬಟ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಗಾಜಿನ ಬಾಟ್ಲಾಗಿರ್ಬೋದು, ಅದರಲ್ಲಿ ನೀವು ಅರಿಶಿಣವನ್ನು ಹಾಕಿಟ್ಕೊಳ್ಬೇಕಾಗುತ್ತೆ. ಅರಿಶಿಣ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇರಬೇಕು. ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡ್ರೆ ಒಳಿತು ಅಂತಲೇ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇದು ಮಾಡ್ಕೋಬೇಕಾಗಿರೋದು ಮುಖ್ಯವಾಗಿ ಅರಿಶಿಣ ಬೇಕಾಗುತ್ತೆ. ಯಾವುದಾದ್ರೂ ಒಂದು ಗಿಂಡಿಯಲ್ಲೋ ಬಟ್ಲಲ್ಲೋ ಅರಿಶಿಣವನ್ನು ತುಂಬಿಟ್ಕೊಳ್ಳಿ ಅಥವಾ ಬಾಟ್ಲಲ್ಲೋ ಅರಿಶಿಣವನ್ನು ತುಂಬಿಟ್ಕೊಳ್ಳಿ. ಅದರಲ್ಲಿ 2 ಏಲಕ್ಕಿಯನ್ನು ಹಾಕ್ಕೊಳ್ಳಿ. ಹಸಿರು ಬಣ್ಣದಲ್ಲಿರುವಂಥ ಏಲಕ್ಕಿ ಚೆನ್ನಾಗಿರಬೇಕು, ಎಲ್ಲೂ ತೂತ ಆಗಿರಬಾರ್ದು, ಏನೂ ತೊಂದರೆ ಆಗಿರಬಾರ್ದು. ಆ ರೀತಿಯಾದಂತಹ ಒಂದು ಏಲಕ್ಕಿಯನ್ನು ತೆಗೆದುಕೊಳ್ಳಿ. 2 ಏಲಕ್ಕಿಯನ್ನು ತೆಗೆದುಕೊಳ್ಳಿ. ಈ 2 ಏಲಕ್ಕಿಯನ್ನು ಸಂಕಲ್ಪ ಮಾಡಿಕೊಂಡು ಆ 2 ಏಲಕ್ಕಿಯ ಜೊತೆಗೆ 1 ಋಣ ನಾಣ್ಯವನ್ನು ತೆಗೆದುಕೊಳ್ಳಿ. 1 ಋಣ ನಾಣ್ಯವನ್ನು ತೆಗೆದುಕೊಂಡು ಈ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಅಂದರೆ ಈ ಪರಿಹಾರವನ್ನು ಏನಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ ಅಂದರೆ, ಹಣಕಾಸಿನ ವೃದ್ಧಿಗಾಗಿ, ಐಶ್ವರ್ಯ ವೃದ್ಧಿಗಾಗಿ, ದಾರಿದ್ರ್ಯ ನಿವಾರಣೆಗಾಗಿ, ಕುಟುಂಬದಲ್ಲಿ ನೆಮ್ಮದಿಗಾಗಿ, ನಿಮ್ಮ ಒಂದು ಇಷ್ಟಾರ್ಥಗಳು ಏನೇ ಇರ್ಬೋದು. ವ್ಯಾವಹಾರಿಕವಾಗಿ ಮನೆ ಮಾಡಿಕೊಡ್ಬೇಕು, ಕಾರ್ ಖರೀದಿ ಮಾಡಬೇಕು, ಜಾಗ ಖರೀದಿ ಮಾಡಬೇಕು, ಭೂ ವ್ಯವಹಾರ ಆಗಿರ್ಬೋದು, ಕೋರ್ಟ್ ಕಚೇರಿ ವ್ಯವಹಾರಗಳಾಗಿರ್ಬೋದು, ಲಾಭದಾಯಕವಾಗಿರಬೇಕು ಅಂತಂದರೆ ಈ ಒಂದು ಪರಿಹಾರ ಆ ರೀತಿಯಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ 2 ಏಲಕ್ಕಿ 1 ನಾಣ್ಯವನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಅರಿಶಿಣದ ಡಬ್ಬದಲ್ಲಿ ಹಾಕಿ. ಪ್ರತಿನಿತ್ಯ ಬೆಳಗ್ಗೆ ಶೀಘ್ರವಾಗಿ ಎದ್ದು ದೀಪಾರಾಧನೆಯನ್ನು ದೇವರಿಗೆ ಮಾಡಿಕೊಂಡು ಈ ಒಂದು ಪರಿಹಾರವನ್ನು ಬೆಳಗ್ಗೆ 9 ಗಂಟೆ ಒಳಗಡೆ ಮಾಡ್ಕೊಳ್ಬೋದು ಅಥವಾ ಸಾಯಂಕಾಲ 5ರಿಂದ 6:30 ಒಳಗಡೆ ಮಾಡ್ಕೊಳ್ಬೋದು. ಆ ಸಮಯದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. 2 ಏಲಕ್ಕಿ ಕೈಯಲ್ಲಿ 1 ನಾಣ್ಯವನ್ನು ಹಿಡಿದು ಆ ಒಂದು ಅರಿಶಿಣದ ಡಬ್ಬದಲ್ಲಿ ಹಾಗೆ ನಿತ್ಯ ದೀಪಾರಾಧನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಬೆಳಗ್ಗೆ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ಪ್ರತಿನಿತ್ಯ 1 ನಾಣ್ಯವನ್ನು ಕೈಯಲ್ಲಿ ಇಟ್ಕೊಂಡು ಬೇಡ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು 9 ದಿನಗಳ ಕಾಲ ಇದೇ ಪ್ರಕಾರದಲ್ಲಿ 1 ನಾಣ್ಯವನ್ನು ಹಾಕ್ಕೊಳ್ತಾ ಬನ್ನಿ. 9 ದಿನಗಳು ಸಂಪೂರ್ಣವಾಗಿ ನೀವು 1 ನಾಣ್ಯವನ್ನು ಹಾಕಬೇಕು. ಪ್ರತಿನಿತ್ಯ ಪೂಜೆ ವಿಧಿವಿಧಾನಗಳನ್ನು ಅನುಸರಿಸಬೇಕು. ಅಂದರೆ ದೀಪಾರಾಧನೆ ನಿತ್ಯ ಯಾವ ಪ್ರಕಾರದಲ್ಲಿ ನವರಾತ್ರಿ ಪೂಜೆಯನ್ನು ಮಾಡ್ಕೋತೀರಾ ಆ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ದೇವರಿಗೆ, ಅಮ್ಮನವರಿಗೆ ಏನಾದರೂ ಸಿಹಿ ನೈವೇದ್ಯ, ಒಂದು ಬೆಲ್ಲದ ತುಂಡು, ಬಾಳೆಹಣ್ಣು, ಏನಾದರೂ ಒಂದು ನೈವೇದ್ಯವನ್ನು, ಒಂದು ಡ್ರೈ ಫ್ರೂಟ್ಸ್ ಆಗಲಿ ನೈವೇದ್ಯವನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ದೇವರಿಗೆ ಪ್ರತಿನಿತ್ಯ ದೀಪಾರಾಧನೆ ಮಾಡಿಕೊಂಡು ಈ ರೀತಿ ದೇವರ ಕೋಣೆಯಲ್ಲಿಟ್ಟಿರುವ ಅರಿಶಿಣದ ಡಬ್ಬ ಅಥವಾ ಅಡುಗೆ ಮನೆಯಲ್ಲಿಟ್ಟಿರುವ ಅರಿಶಿಣದ ಡಬ್ಬದಲ್ಲಿ ಹಾಕ್ಕೊಳ್ತಾ ಬನ್ನಿ. 9 ದಿನಗಳ ಕಾಲ ಈ ಪ್ರಕಾರದಲ್ಲಿ ಮಾಡಿಕೊಂಡು 9 ದಿನ ಆದ ನಂತರ ಹತ್ತಿರದಲ್ಲಿ ಯಾವುದಾದ್ರೂ ಶಕ್ತಿ ಪೀಠಗಳು, ದುರ್ಗಾ ದೇವತೆ, ಬನಶಂಕರಿ ದೇವತೆ, ಚಾಮುಂಡಿ ದೇವತೆ, ಯಾವುದೇ ದೇವಾಲಯವಿರ್ಬೋದು, ಈ 9 ನಾಣ್ಯವನ್ನು ತೆಗೆದುಕೊಂಡು ಹೋಗಿ 9 ಕಾಯಿನ್ಗಳನ್ನ ಆ ಉಂಡಿಯಲ್ಲಿ ಹಾಕಿ ನಮಸ್ಕರಿಸ್ಕೊಂಡು ಮನೆಗೆ ಬನ್ನಿ. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ, ನಿಮಗೆ ದೀರ್ಘಾವಧಿಯಿಂದ ಹಿಡಿದಿರುವ ದಾರಿದ್ರ್ಯ, ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಕಷ್ಟಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇಷ್ಟಾರ್ಥಗಳು ಫಲವನ್ನು ಕೊಡುತ್ತೆ, ಸಿದ್ಧಿಸುತ್ತೆ. ಶೀಘ್ರವಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ಅದೃಷ್ಟ ನಿಮ್ಮದಾಗುತ್ತೆ. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ.